ಈ ಮಲ್ಟಿಮೀಟರ್ಗಳು ಏನಂದರೆ ಕರೆಕ್ಟಾಗಿ ಯೂಸ್ ಮಾಡಬೇಕು. ಕರೆಂಟ್ ಮೆಜರ್ ಮಾಡೋಕ್ಕಾದ್ರೆ ವೋಲ್ಟೇಜ್ ಗಿಡೋದು, ವೋಲ್ಟೇಜ್ ಮೆಜರ್ ಮಾಡೋಕ್ಕಾದ್ರೆ ಕರೆಂಟ್ ಗಿಡೋದು, ಈ ಥರ ಮಾಡಿದ್ರೆ ಮಲ್ಟಿಮೀಟರ್ ಹೋಗ್ತವೆ. ಎಲ್ರಿಗೂ ನಮಸ್ಕಾರ. ನೋಡಿ, ಈ ಒಂದು ಮಲ್ಟಿಮೀಟರ್ ಆನ್ ಆಗ್ತಾ ಇಲ್ಲ. ಇದನ್ನು ನೋಡುವ ಏನಾಗಿದೆ ಅಂತ ಹೇಳ್ಬಿಟ್ಟು. ನೋಡಿ, 2 ರೆಸಿಸ್ಟರು ಬರ್ನ್ ಆಗಿದ್ದಾವೆ. ಮತ್ತು ಈ ಬ್ಯಾಟ್ರಿ ಹಾಕಿ ನೋಡುವ, ಬ್ಯಾಟ್ರಿ ರೀಪ್ಲೇಸ್ ಮಾಡುವ. ನೋಡಿ, ಈ ಬ್ಯಾಟ್ರಿನ ತೊಗೊಂಡಿದ್ದೀನಿ. ಮತ್ತು ಈ 2 ರೆಸಿಸ್ಟರ್ ಹೋಗಿದೆ, ರೀಪ್ಲೇಸ್ ಮಾಡಬೇಕು. ಹಾಳಾಗಿರುವಂಥ ಇನ್ನೊಂದು ಮಲ್ಟಿಮೀಟರ್ನ ರೆಸಿಸ್ಟರ್ ತಗೊಂಡು ನಾವಿಲ್ಲಿ ಸೋಲ್ಡರ್ ಮಾಡಿಕೊಂಡ್ರೆ ಸರಿಯಾಗ್ಬೋದೇನೋ ನೋಡೋಣ. ಈ ಹಾಳಾಗಿರುವಂತಹ ಮಲ್ಟಿಮೀಟರ್ನಲ್ಲಿ R14 R15 ಚೆನ್ನಾಗಿದೆ. ಈ ರೆಸಿಸ್ಟರ್ಸ್ನ ತಗೊಂಡು ನಾವು ಇಲ್ಲಿ ಸುಟ್ಟೋಗಿದೆಯಲ್ಲ ಆ ರೆಸಿಸ್ಟರ್ನ ತೆಗೆದು ಹಾಕಬೇಕಾಗುತ್ತೆ. ಈಗ ಇದನ್ನು ಡಿಸೋಲ್ಡರ್ ಮಾಡ್ಕೊಳ್ಳೋಣ. ನೋಡಿ, ಒಂದು ರೆಸಿಸ್ಟರ್ನ ತೆಗೆದಿದ್ದೀನಿ. ಈಗ ನಾನು ಫಸ್ಟ್ R14ನ ಸೋಲ್ಡರ್ ಮಾಡ್ಕೊಂಡ್ಬಿಡ್ತೀನಿ. R14 ಸೋಲ್ಡರ್ ಆಗಿದೆ, R15 ಸೋಲ್ಡರ್ ಮಾಡಬೇಕು. ಸೊ ಇದ್ರಾಗಿರೋ R15ನ ತೆಗೆದುಕೊಳ್ಳುವ. R15 ಕೂಡ ಸೋಲ್ಡರ್ ಮಾಡ್ಕೊಂಡಿದ್ದೀನಿ. ಬ್ಯಾಟ್ರಿ ಹೋಗಿತ್ತು, ಬ್ಯಾಟ್ರಿ ರಿಪ್ಲೇಸ್ ಮಾಡಿದ್ದೀನಿ. ಈಗ ಚೆಕ್ ಮಾಡೋಣ. ನೋಡಿ, ಈಗ ತೋರಿಸ್ತಾ ಇದೆ, ನೋಡುವ. ಈಗ ಈ ಬ್ಯಾಟರಿನ ಚೆಕ್ ಮಾಡುವ. ನೋಡಿ, ನಾನು ಡಿ ಸಿ ವೋಲ್ಟೇಜ್ಗೆ ಇಡ್ತೀನಿ, 20ಗೆ. ಪ್ಲಸ್ಗೆ ಪ್ಲಸ್ಸು. ಇದು ಕಾಮನ್ ಅಂತ ಇದೆಯಲ್ವಾ, ಇದು ಯಾವಾಗಲೂ ಬ್ಲ್ಯಾಕ್ ಇರಬೇಕು. ಮಿಲಿ ಆಮ್ಸು, ವಿ ವೋಲ್ಟೇಜ್, ಓಮ್ಸ್ ಅಂತ ಇದೆಯಲ್ಲ, ಇದು ಇಲ್ಲೇ ಇರಬೇಕು. ನೋಡಿ, ಪ್ಲಸ್ಗೆ ಪ್ಲಸ್ ಕೊಡ್ತೀನಿ, ಮೈನಸ್ಗೆ ಮೈನಸ್ ಕೊಡ್ತೀನಿ. ನೋಡಿ, 3.99 ವೋಲ್ಟ್, 4 ವೋಲ್ಟ್ ಇದೆ, 4 ವೋಲ್ಟ್ ತೋರಿಸ್ತಾ ಇದೆ. ರಿಪೇರ್ ಸಕ್ಸಸ್ಫುಲ್ ಆಗಿದೆ. ನಿಮ್ಮ ಮಲ್ಟಿಮೀಟರ್ ಕೂಡ ಹಾಳಾಗಿದ್ದರೆ ಹೀಗೆ ಹಳೆಯ ಮಲ್ಟಿಮೀಟರ್ ತೊಗೊಂಡು ಅದರಲ್ಲಿ ಯಾವುದು ಚೆನ್ನಾಗಿದೆ ಆ ಪಾರ್ಟ್ಸ್ನ ತಗೊಂಡು ರಿಪೇರಿ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ಬೋದು. ಫ್ರೆಂಡ್ಸ್, ಇದಾಗಿತ್ತು ಮಲ್ಟಿಮೀಟರ್ನ ರಿಪೇರಿ ಮಾಡುವಂತಹ ಪ್ರಯತ್ನ. ಇದು ಸಕ್ಸಸ್ಫುಲ್ ಆಗಿದೆ. ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಹಾಲ್ ಸೆಲೆಕ್ಟ್ ಮಾಡಿ, ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ವಿಡಿಯೋವನ್ನು ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ. ಬಾಯ್ ಬಾಯ್.